ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸ್ 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 ಅಂದರೆ ಕ್ಯಾಪ್ಟನ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅವ್ನು ನಮ್ಮ ಟೀಮ್ ಕ್ಯಾಪ್ಟನ್ನೇ. ಯಾಕೆ ನೀವು ಕಾಫಿ ತಂದುಕೊಟ್ರೆ ಅವ್ನು ಇಸ್ಕೊಳಲ್ವಾ? ತಗೋತಾರೆ ಸರ್, ಆದರೆ 108 ಕ್ವೆಶನ್ಸ್ ಕೇಳ್ತಾರೆ. ಯಾಕೆ ತಗೊಂಡು ಬಂದ್ರಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಹೋಗಿ ಕೆಲಸ ಮಾಡಿ, ಹೀಗೆ. ನೋಡಿ, ಕೆಲವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೋಚಿಂಗ್ ಕೊಡಬೇಕಾಗತ್ತೆ. ಎಸ್ಪೆಷಲಿ ನಿಮ್ಮ ಬಾಸು ಈ ಆ್ಯಕ್ಟಲ್ಲಿ ಸ್ವಲ್ಪ ವೀಕ್, ಅವ್ನಿಗೆ ಎಕ್ಸ್ಟ್ರಾ ಕೋಚಿಂಗ್ ಬೇಕು. ಕರೆಕ್ಟ್ ಸರ್, ನೀವು ಹೇಳ್ತಾ ಇರೋದು. ಆದರೆ ಏನು ಮಾಡೋದು, ನಂಗೆ ಅವಕಾಶನೇ ಸಿಗ್ತಾ ಇಲ್ಲ ಸರ್. ಈ ಫೈಲ್ಗೆ ಬಾಸ್ ಸಿಗ್ನೇಚರ್ ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು. ನಾನು ಮನೆಗೆ ಹೋಗಿ ಸೈನ್ ಮಾಡಿಸ್ಕೊಂಡು ಬಂದ್ಬಿಡ್ಲಾ? ಅದು ಅಲ್ಲದೆ ಅವ್ರ ಯೋಗಕ್ಷೇಮನೂ ವಿಚಾರಿಸ್ದಂಗೆ ಆಗತ್ತೆ. ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ. ವಿತ್ ಯೋರ್ ಪರ್ಮಿಷನ್ ಅಫ್ಕೋರ್ಸ್. ಅದಕ್ಕೆಲ್ಲ ಪರ್ಮಿಷನ್ ಯಾಕೆ? ಹೋಗಿ ಬನ್ನಿ, ನೋ ಪ್ರಾಬ್ಲಮ್, ಪರ್ಮಿಷನ್ ಗ್ರಾಂಟೆಡ್. ಸರ್, ನೀವು ಸಿಕ್ಕಾಪಟ್ಟೆ ಒಳ್ಳೆಯವರು ಸರ್, ಥ್ಯಾಂಕ್ ಯು. ಒಂದು ನಿಮಿಷ, ನೀವು ಆಫೀಸ್ ಕೆಲಸದ ಮೇಲೆ ತಾನೇ ಹೋಗ್ತಾ ಇರೋದು? ಹ್ಞೂ ಸರ್. ದೆನ್ ಟೇಕ್ ಆಫೀಸ್ ಕ್ಯಾಬ್ದು. ಆಫೀಸ್ ಕ್ಯಾಬಲ್ಲಿ ಹೋಗಿ ಬನ್ನಿ. ಸರ್, ಥ್ಯಾಂಕ್ ಯು ಸರ್, ಸೂಪರ್ ಸರ್. ನೀವು ನಿಮ್ಮ ಥರ ಬಾಸ್ ಇದ್ರೆ ಆಫೀಸು ಫ್ಯಾಮಿಲಿ ಥರ ಫೀಲ್ ಆಗೋದ್ರಲ್ಲಿ ಡೌಟೇ ಬೇಡ. ಥ್ಯಾಂಕ್ ಯು ಸರ್. ನಾನು ಹೋಗಿ ಬಾಸ್ನ ನೋಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹುಡುಗಿಗೆ ರಾಮ್ ಬಗ್ಗೆ ತುಂಬಾನೇ ಕಾಳಜಿ ಇದೆಯಲ್ಲ. ಓಕೆ, ಕೊನೆ ಬಾಲು 6. ಸೀತಾ, ಬಾರೆ ಹೊರಡೋಣ. ಎಲ್ಲಿಗೆ? ಬಾಸ್ ಮನೆ ಕಣೆ, ಪರ್ಮಿಷನ್ ಸಿಕ್ಕಿದೆ. ಇಬ್ಬರಿಗೂ ಸೇರೇ ಕೇಳಿದ್ದೀನಿ, ಬೇಗ ಹೋಗ್ಬಿಟ್ಟು ಬರೋಣ. ಬಾಸ್ ಮನೆಗ? ನಾನು ಬರಲ್ಲ, ನೀನು ಹೋಗ್ಬಿಟ್ಟು ಬಾ. ಯಾಕೆ? ಪಾಪ ಕಣೆ ಬಾಸು, ಅವ್ರಿಗೆ ಹುಷಾರಿಲ್ಲ, ಬೆಡ್ ರಿಡನ್ ಅಂತ ಗೊತ್ತಿದ್ದು ಬರಲ್ಲ ಅಂತಿದ್ಯಲ್ಲೇ. ಇಲ್ಲ ಕಣೆ, ಕೆಲಸ ಇದೆ. ಚರಂಡಿ ಸರ್ ನೋಡಿದ್ರೆ ಬೈತಾರೆ. ಅಯ್ಯೋ, ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅವ್ರೇನಾದ್ರೂ ಕ್ವೆಶನ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಪ್ಲೀಸ್ ಕಣೆ, ಬಾರೆ ಹೋಗ್ಬಿಟ್ಟು ಬರೋಣ. ಈ ಆಫೀಸ್ನ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ? ಇವ್ರಿಗೆ ಮಾತ್ರ ಸ್ಯಾಲ್ರಿ ಅಡ್ವಾನ್ಸ್ ಸ್ಯಾಂಕ್ಷನ್ ಮಾಡಿದಿರಲ್ಲ, ಬೇರೆ ಎಂಪ್ಲಾಯೀಸ್ ಬಂದು ಕೇಳಿದ್ರೆ ಏನ್ರಿ ಹೇಳ್ತೀರಾ? ಕೊಡಕ್ಕಾಗಲ್ಲ ಅಂತ ಹೇಳ್ತೀರಾ? ನಿಮ್ಮೊಬ್ರಿಗೆ ನಾವು ಫೇವರ್ ಮಾಡಿದ್ವಿ ಅಂತಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ಹೇಳಿ? ಲೇ, ನನ್ನ ಗಾಡಿಲಿ ಹೋಗೋದು ಅಂತ ಏನಾದ್ರು ಭಯ ಪಡ್ಕೋತಿದ್ಯಾ? ಏನು ಯೋಚನೆ ಮಾಡ್ಬೇಡ, ಆಫೀಸ್ ಕಾರಲ್ಲೇ ಹೋಗ್ತಿರೋದು. ಆರಾಮಾಗಿ ಹೋಗಿ ಬರೋಣ. ಪ್ಲೀಸ್ ಕಣೆ, ಬಾರೆ. ಪ್ರಿಯಾ, ಒಂದು ಕೆಲಸ ಮಾಡೋಣ, ಎಲ್ಲರೂ ಸೇರಿ ಬಾಸಿಗೆ ಫೋನ್ ಮಾಡೋಣ. ಮನೆಗೆಲ್ಲ ಬೇಡ ಕಣೆ. ಲೇ, ಫೋನ್ ಮಾಡಿ ಮಾತಾಡಕ್ಕೆ ಅವ್ರೇನು ಕಸ್ಟಮರ್ ಕೇರೇನೆ? ಬಾಸ್ ಕಣೆ ಸೀತಾ. ಬಾಸ್ಗೆ ಎಂಪ್ಲಾಯೀಸ್ ಆಗಿ ನಾವು ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು? ಇಲ್ಲ ಪ್ರಿಯಾ, ನೀನು ಹೋಗ್ಬಿಟ್ಟು ಬಾ, ನಾನು ಬರಲ್ಲ. ಲೇ, ನಾನು ಒಬ್ಳೆ ಹೇಗೆ ಹೋಗ್ಲಿ? ತಪ್ಪಾಗತ್ತೆ ಕಣೆ. ಪ್ಲೀಸ್ ನನಗೋಸ್ಕರ ಬಾರೆ. ಅಲ್ಲ ಕಣೆ, ಇಷ್ಟು ಜನರಲ್ಲಿ ನಾವಿಬ್ಬರೇ ಹೋದ್ರೆ ಚೆನ್ನಾಗಿರತ್ತಾ ಹೇಳು? ಅವ್ರ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ? ನೋಡ್ದ್ಯಾ, ನಿನ್ಗೂ ಹಾಗೆ ಅನಿಸ್ತು ತಾನೆ? ನಾನು ಒಬ್ಳೆ ಹೋಗೋದಕ್ಕಿಂತ ಇಬ್ರು ಹೋಗೋದೇ ಸ್ವಲ್ಪ ಬೆಟರ್ ಅಲ್ವಾ? ಅದು ಅಲ್ಲದೆ ನೀನು ಇದಕ್ಕಿಂತ ಮುಂಚೆ ಅವ್ರ ಮನೆಗೆ ಹೋಗಿದ್ಯಾ, ಆದರೆ ನಾನು ಇದೇ ಫಸ್ಟ್ ಟೈಮ್ ಕಣೆ ಬಾಸ್ ಮನೆಗೆ ಹೋಗ್ತಿರೋದು. ನನ್ಗೆ ಹೇಗಾಗ್ತಿದೆ ಅಂತ ನೀನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ಆದರೆ ನಿನಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗಿಲ್ಲ ಅಂದರೆ ನನ್ನ ಫೀಲಿಂಗ್ಸ್ಗೆ ಅರ್ಥನೇ ಇಲ್ಲ ಅನ್ಸುತ್ತೆ. ಎಷ್ಟೇ ಕಷ್ಟ ಬಂದ್ರು ಸೀತಾ ನನ್ನ ಜೊತೆಗೆ ನಿಲ್ತಾಳೆ ಅಂತ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ. ಅಲ್ಲ ಕಣೆ, ನಿಂಗೆ ಒಬ್ಳು ತಂಗಿದಿದ್ರೆ ಅವಳನ್ನ ಒಬ್ಳೆ ಹೋಗಕ್ ಬಿಟ್ಬಿಡ್ತಿದ್ಯಾ? ಇದೆಂತ ಬ್ಲ್ಯಾಕ್ ಮೇಲೆ ಪ್ರಿಯಾ? ಬ್ಲ್ಯಾಕ್ ಮೇಲಾ? ಸರಿ ಬಿಡು, ಈಗ ನನ್ನ ಫೀಲಿಂಗ್ಸೇ ಅರ್ಥ ಆಗಿಲ್ಲ. ನೋಡು,
ಕಣ್ಣೀರು ಹಾಕೊಂಡಾದ್ರೂ ಒಪ್ಕೊಂಡ್ಬಿಡ್ತೀನಿ. ಆದರೆ ಬ್ಲ್ಯಾಕ್ ಮೇಲ್ ಅಂತ ಹೇಳಿ ನನ್ಗೆ ಅವಮಾನ ಮಾಡಬೇಡ ನೀನು. ಚಿಕ್ಕ ವಿಷಯಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ? ಆದರೆ ಇದು ನನಗೆ ಚಿಕ್ಕ ವಿಷಯ ಅಲ್ಲ ಕಣೆ ಸೀತಾ. ಹೋಗ್ಲಿ ಬಿಡು, ಬಾಸ್ ಮನೆಗೆ ಯಾಕೆ ಬರಲ್ಲ ಅಂತ ಒಂದು ವ್ಯಾಲಿಡ್ ರೀಸನ್ ಕೊಡು ನನಗೆ. ಬಾಸ್ ಈಗ ಅಡ್ವಾನ್ಸ್ ಸ್ಯಾಲರಿನ ಸ್ಯಾಂಕ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಬಾಸ್ ಇವ್ರ ಜೊತೆ ಕ್ಲೋಸ್ ಆಗಿರೋದ್ರಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ಳಲ್ಲ. ಯಾವ್ದಾದ್ರು ಕೆಲಸ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಈ ತರ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ. ಇದೇ ತರ ಇನ್ನೊಂದು ತಪ್ಪು ನಡೀತು ಅಂತಂದ್ರೆ ನೀವು ಕೆಲಸ ಕಳ್ಕೊತೀರಾ, ಗೊತ್ತಾಯ್ತಾ? ಬಂದ್ರೆ ಏನಾಗತ್ತೆ ಹೇಳು. ನೀನು ನನಗೆ ರೀಸನ್ ಕೊಡು. ನಾನು ಏನು ಕೇಳಲ್ಲ, ಈಗಲೇ ಹೊರಟೋಗ್ತೀನಿ. ಸರಿ ಬಿಡು, ನಾನೊಬ್ಳೆ ಹೋಗಿ ಬರ್ತೀನಿ. ನಾನು ಎಷ್ಟೇ ತಮಾಷೆ ಮಾಡ್ಕೊಂಡು ಓಡಾಡ್ತಿದ್ರು ನಾನು ಎಷ್ಟು ಎಮೋಷ್ನಲ್ ಅಂತ ನಿನ್ನೊಬ್ಳಿಗೆ ಗೊತ್ತಿರೋದು. ಆಸೆಗೆ ಹುಷಾರಿಲ್ಲ ಅಂತ ಗೊತ್ತಾದಾಗಿಂದ ತುಂಬಾ ಟೆನ್ಷನ್ ಆಗ್ತಿದೆ. ಅದನ್ನ ಮುಚ್ಚಿಡೋಕಾಗದೆ ಒದ್ದಾಡ್ತಿದ್ದೀನಿ. ಸಣ್ಣ ವಯಸ್ಸಿಗೆ ದೊಡ್ಡವರೆಲ್ಲ ಬಿಟ್ಟು ಹೋಗ್ತಿದ್ದಾರೆ. ಬಾಸ್ಗೆ ಏನು ಆಗ್ಬಾರ್ದು ಅಂತ ದಾರಿ ಉದ್ದಕ್ಕೂ ಕೇಳ್ಕೊಂಡು ಹೋಗ್ತೀನಿ. ಪ್ರಿಯಾ, ಥ್ಯಾಂಕ್ ಯು. ಯಾಕೋ ರಾಮ, ಇತ್ತೀಚೆಗೆ ನೀನು ಯಾರ ಹತ್ರ ಎಂಥದನ್ನು ಶೇರ್ ಮಾಡ್ಕೋತಾ ಇಲ್ಲ. ಯಾಕೋ, ಏನಾಯ್ತು? ನೀ ಹೊರಡು ಆಫೀಸ್ಗೆ, ನಾನು ಇವನ ಹತ್ರ ಮಾತಾಡ್ತೀನಿ. ನಿಮ್ಮ ಮುಂದೆ ಮಾತ್ರ ಅಲ್ಲ ಚಿಕ್ಕಿ, ನಾನಿದ್ರು ಇಲ್ಲದೆ ಹೋದ್ರು ಇವನು ಹಿಂಗೆ ಇರ್ತಾನೆ ಅಲ್ವೇನೋ? ನೋಡಿ ಮಾತಾಡ್ತಾನೆ ಇಲ್ಲ. ಯಾಕೋ ಅಪ್ಪು, ಅಂಥದ್ದೇನಾಗಿದ್ಯೋ? ಅದೇನು ಇಲ್ಲ ಚಿಕ್ಕಿ, ಹೇಳಿದ್ನಲ್ಲ. ಏನು ವಿಷಯ ಇಲ್ಲದೆ ನೀನ್ ಮೂಡ್ ಹೀಗೆ ಅಪ್ಸೆಟ್ ಮಾಡ್ಕೋತೀಯಾ? ಆಫೀಸ್ಗೆ ಹೋಗದೆ ಮನೇಲೇ ಇದೆಯಾ ಅಂತಂದ್ರೆ ಅದು ಸಣ್ಣ ವಿಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಷಯ ಏನು ಅಂತ ಹೇಳು ಅಪ್ಪು. ರಾಮ್, ಚಿಕ್ಕಿಗೇನು ಹೇಳ್ಬೇಡ. ನಾನು ಬೇಕಾದ್ರೆ ಹೊರಗಡೆ ಇರ್ತೀನಿ, ಬಟ್ ನಮ್ಮ ಸೀಕ್ರೆಟ್ನ. ಏನೋ ಅದು? ಏನೋ ಸೀಕ್ರೆಟ್ ಅಂತಿದ್ದಾನೆ. ಚಿಕ್ಕಿ ಅವನೇನೋ ತಮಾಷೆ ಮಾಡ್ತಿದ್ದಾನೆ. ಯಾವಾಗ ಕೇಳಿದ್ರು ಹೀಗೆ ಹೇಳು. ನನ್ಗೆ ಈಗ ವಿಷಯ ಗೊತ್ತಾಗ್ಬೇಕು, ಏನ್ ಹೇಳು. ನಿಜವಾಗ್ಲೂ ಏನು ಇಲ್ಲ ಚಿಕ್ಕಿ. ಹಾಗಾದ್ರೆ ಏನ್ ವಿಷಯ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.